ಓಬಳಪ್ಪ ಅವರ ಮಗ ಮಂಜಪ್ಪನವರ 1 ಎಕರೆ ಆಸ್ತಿಯನ್ನು ದಾವಣಗೆರೆ ದಲಾಳಿಗಳಾಗಿರ್ತಕ್ಕಂಥ ಋಷಭೇಂದ್ರಪ್ಪ ಹಾಗೂ ಅವರ ಮಕ್ಕಳು ಒಂದು ನಿಮಿಷ ಅವರು ನಿಮ್ಮ ಆಸ್ತಿಯನ್ನು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲದಲ್ಲೇ ಬರೆಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಸುಮಾರು 2002ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅವರ ಶ್ರೀಮತಿ ಮಂಜುಳಮ್ಮ ಹಾಗೂ ಅವರ ಮಕ್ಕಳಾಗಿರ್ತಕ್ಕಂಥ ಚೈತ್ರ ಹಾಗೂ ಅಂಜಲಿಯವರು ಹಾಗೂ ರೈತ ಸಂಘದವರು ಅವರ ದಲಾಳಿ ಅಂಗಡಿ ಹತ್ರ ಹೋದಂಥ ವಿಡಿಯೋ ಪಕ್ಕದಲ್ಲಿ ಬರ್ತಾ ಇದೆ. ಬಟ್ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೀವು ನಿನ್ನೆ ನಿಮ್ಮ ಸಂಘಟನೆಯವರು ಅಂದರೆ ನಮ್ಮ ರೈತ ಹೋರಾಟಗಾರರೆಲ್ಲ ಕರ್ಕೊಂಡು ಹೋಗಿದ್ವಿ, ಏನು ಅಲ್ಲಿ ಹೋದಾಗ ಆ ಕ್ಷಣದಲ್ಲಿ ನಡೆದಂಥ ಒಂದು ವಿಚಾರವನ್ನು ತಿಳ್ಕೊಂಡು ನಾವು ಅಂಗಡಿಗೆ ಹೋಗಿದ್ವಿ. ನಮ್ಮದು ಹೊಲ ಯಾಕೆ ಅಂದರೆ ನಾವು ನಮ್ಮ ಅಪ್ಪಾಜಿ ಮಿತ್ರ ಹಾಕಿದ್ದೇವೆ, ಸಾಲಕ್ಕೆ ಬರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅಷ್ಟೇ. ನಮ್ಮದು ಮತ್ತು ಈ ಸಲ ನಾವು ಮಾಡೋಣ ಅಂತ ಅಂಗಡಿ ಹತ್ರ ನಾಯ ಕೇಳಕ್ಕಂತ ಹೋದರೆ ಅವ್ರ ಮಗ ಅವರು ಮತ್ತು ಅವ್ರ ಜೊತೆಗಿರೋರೆಲ್ಲ ನಾವು ಬಂದು ಒಂದು ಮಾನವವಾಗಿ ಕುತ್ಕೊಳ್ರಿ ಮಾತಾಡ್ರಿ ಅನ್ನೋದು ಏನಂದ್ರೆ ಹೋದ ತಕ್ಷಣ ಇನ್ನೂ ಅವ್ರಿಗೆ ಮಾತಾಡಿ ಏನು ಬಂದಿರಿ ಏನಕ್ಕೆ ಇಲ್ಲಿ ಏನೈತಿ ನಾವೆಲ್ಲ ಆಸ್ತಿನೇ ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ನಿಮ್ದು ಏನಿಲ್ಲ ಇಲ್ಲಿ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೇಲೆ ನಮ್ಮ ಅಮ್ಮನ ಮೇಲೆ ಅಪ್ಪಾಜಿ ಮೇಲೆ ಅಲ್ಲೇ ಮಾಡೋದು ಮತ್ತು ಬೈಯೋದು. ನಾನು ಅವ್ರು ಕರೆಸ್ತೀನಿ ನಾನು ಇವ್ರು ಕರೆಸ್ತೀನಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತನೆಲ್ಲ ಹೇಳಿದರು. ಆ ಉದ್ದೇಶಕ್ಕೆ ನಾವು ಈಗ ನಿಮ್ಮ ರೈತ ಸಂಘದವ್ರ ಮೇಲೆ ಯಾವ ರೀತಿಯಾಗಿ ಒಂದು ಹಲ್ಲೆ ನಡೀತು ಅಂದರೆ ನಿನ್ನೆ ನಾವು ಸಹ ಸ್ಥಳಕ್ಕೆ ಬಂದಿದ್ದೀನಿ. ಮೊನ್ನೆ ನಡೀಬೇಕಾದ್ರೆ ನಾವು ಸಹ ಸ್ಥಳಕ್ಕೆ ಬಂದಿದ್ವಿ. ಆ ಮುಂಚೆ ನಡೆದಂಥ ಸ್ಟೋರಿ ಅಂದರೆ ಅದು ಆದಮೇಲೆ ಏನು ನಡೀತು ಅನ್ನೋದನ್ನು ನಾನು ವಿಚಾರವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ನಾವು ಬರೋದಕ್ಕಿಂತ ಮುಂಚೆ ಏನೇನು ನಡೀತು ಬರೋಕ್ಕಿಂತ ಮುಂಚೆ ನಾನು ಫೋನ್ ಮಾಡಿದ್ದೆ ಅವರಿಗೆ ಕ್ಷೇಮಪ್ಪರಿಗೆ, ಏನು ರೀ ಮಂಜಪ್ಪರ್ದು ಏನು ಹೊಲಕ್ಕೆ ಸಮಸ್ಯೆ ಅಂತ ಕೇಳಿದ್ದಕ್ಕೆ ಇಲ್ಲ ನಾಗರಾಜ್ ಅವರೇ ನಿಮ್ಮ ಊರಿಗೆ ಬರ್ತೀನಿ, ಊರಿಗೆ ಬಂದು ಮಾತಾಡ್ತೀನಿ ಅಂತಂದು ಹೇಳಿದ್ರು. ಊರಿಗೆ ಬಂದಿದ್ವಿ. ಊರಿಗೆ ಬಂದು ಮಾತಾಡಿ ಒಂದು ವಾರ ಟೈಮ್ ತಗೊಂಡ್ಬಂದಿದ್ವಿ. ಒಂದು ವಾರ ಟೈಮ್ ತಗೊಂಡ್ಮೇಲೆ ಬರಲಿಲ್ಲ. ಆಮೇಲೆ ಯಾಕೆ ಬರಲಿಲ್ಲ ಅಂತ ಕೇಳ್ತಿಲ್ಲ. ನಾವು ಸರಿ ಐತಿ ನಾವು ಕಾನೂನು ಜೊತೆ ಕೋರ್ಟ್ ಮುಖಾಂತರ ಹೋಗ್ತೀವಿ, ನೀವು ಕೋರ್ಟ್ ಮುಖಾಂತರ ಹೋಗಿಲ್ಲ. ನಾವು ಕೋರ್ಟ್ ಮುಖಾಂತರ ಹೋಗೋಲ್ಲ, ನಮ್ಮ ರೈತ ಬಂದವರು ನಿಮ್ಮ ಅಂಗಡಿಗೆ ಜಾಮೀನಿಗೆ ಸೈನ್ ಹಾಕಿರೋದು, ಯಾವುದೋ ಸಾಲಕ್ಕೆ ಸೈನ್ ಹಾಕಿರೋದು. ನಮ್ಮ ಜಾಮೀನು ನಾವು ಬಿಡ್ಸ್ಕೊಂತೀವಿ, ನಮ್ಮ ಅಂಗಡಿ ಧರಣಿ ಮಾಡೇ ಮಾಡ್ತೀವಿ ಅಂತ ಹೋದ್ವಿ. ಆ ಹೋದಂಥ ಟೈಮಲ್ಲಿ ಪೊಲೀಸ್ನವರು ಬಂದರು, ಲಾಯರು ಬಂದರು, ನಮಗೆಲ್ಲ ಕರೆದು ಹೇಳಿದ್ರು. ಅವರು ದಲ್ಲಾಳಿಗಳೆಲ್ಲ ಕರೆದು ಹೇಳಿದ್ರು, ಬೇಡ ಇದೆಲ್ಲ ಬೇಡ, ಶನಿವಾರ ಒಂದು ಮಾತುಕತೆ ಮಾಡಿ ಅದೇನಕ್ಕ ಮಂಜಪ್ಪರಿಗೆ ನ್ಯಾಯ ಒಲಿಸ್ಕೊಡೋದು ಅಂತಂದು ಹುಷೇಂದ್ರಪ್ಪ ಅಂಗಡಿ ಮಾಲೀಕರು ಹೇಳಿದ್ರು. ನಮಗೆ ಹೇಳಿದ ಮೇಲೆ ಶುಕ್ರವಾರ ಮಂಜಪ್ಪನ ಮೇಲೆ RSC ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ನೀವು ಮಂಜಪ್ಪನವರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ತಂಡ ಪೂರ್ತಿ ಹೋಗಿತ್ತು. ಮಂಜಪ್ಪನವರ ಆಸ್ತಿಯನ್ನು ಅವರು ಯಾವ ರೀತಿ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ? ನಮ್ಮ ಹತ್ರ ಮಂಜಪ್ಪ ಅವರು ಆಫೀಸ್ ಬಂದು ಈ ಥರ ನನಗೆ ಅನ್ಯಾಯ ಮಾಡಿದ್ದಾರೆ. ನಾವು ಲೀಸಿಗೆ ಹಾಕಿ ಒಂದು 20 ವರ್ಷದ ಮಟ್ಟ ನಾವು ಮಾಡ್ಕೊಂಡು ನಮ್ಮ ಮಾವೊಂದು ಸಾಲನ ತೀರ್ಸ್ಕೊಂಡ್ವಿ, ಬರ್ದು ಕೊಡು ಅಂತೇಳಿ ಬರ್ಸ್ಕೊಂಡ್ರು ಅಗ್ರಿಮೆಂಟ್. ಇದು ಮೋಸದಿಂದ ರಿಜಿಸ್ಟರ್ ಮಾಡ್ಸ್ಕೊಂಡಾರೆ. ಅವರು ಖಾತೆನ ಮಾಡಿಸಿ ತಕ್ಷಣವೇ 1 ವರ್ಷ ಕೊಟ್ಟು ಬೇರೆಯವ್ರಿಗೆ ಮಾರಿದ್ದಾರೆ. ಅದು ಇವರಿಗೆ ಗೊತ್ತಾಗಿಲ್ಲ. ಈಗ ಅದು ಗೊತ್ತಾಗಿ ಪಾಣಿ ನೋಡ್ಕೊಂಡು ಅವರೆಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಬಂದು ನಮ್ಮ ಹತ್ರ ಹಿಂಗೆ ಆಗೈತೆ ಅನ್ಯಾಯ ಮಾಡಿದಾರೆ ದಲಾಲಿ ಅಂಗಡಿಗಳು, ಈ ಥರ ಬಿಡಿಸ್ಕೊಡ್ರಿ ಅಂತ ನಮ್ಮ ಹತ್ರ ಬಂದ್ಮೇಲೆ ನಾವು ಹೋದ್ವಿ. ನಾವು ದಲಾಲಿ ಅಂಗಡಿ ಓನರಿಗೆ ಅವ್ರ ಮಕ್ಕಳು ಕೇಳಿದ್ವಿ, ಯಾಕಪ್ಪ ಹಿಂಗೆ ಅನ್ಯಾಯ ಮಾಡಿದ್ದಾರೆ, ಬಡವ್ರ ಮಕ್ಕಳು ಅವರು 1 ಎಕರೆ ಇಟ್ಟು ಜೀವ ಮಾಡ್ತಾರೆ, HSC ಸಂಬಂಧಪಟ್ಟರು ಅಂತೆಲ್ಲ ಮಾಡಬಾರ್ದು ನೀವು. ಅವ್ರಿಗೆ ಸಾಲ ಮಾಡಿದ್ದಾರೆ ನಿಮ್ಮ ಹತ್ರ ಮಂಜಪ್ಪ? ಇಲ್ಲ ರೀ, ಮತ್ತು ಎಷ್ಟು ಕೊಟ್ಟಿದ್ದಪ್ಪ ದುಡ್ಡು? ಅವ್ರ ಮಾವನ ದುಡ್ಡು? ನನಗೆ ಗೊತ್ತಿಲ್ಲ, ನನಗೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ ಸರ್. ನಾವು ಕೇಳಿದ್ವಿ, ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ರಿ ಮಂಜಪ್ಪಂತ? ಕೈಯಾಗಿ ಕೊಟ್ಟಿದ್ರೆ 4 ಕೋಟಿಗೆ ಹಾಕಿದ್ರೆ ಎದಕ್ಕೆ ಹಾಕಿದ್ರಿ? ಅವ್ರು 2 ಮಕ್ಳಿಗೆ ಕರೆದಿದ್ರೆ ಇಲ್ಲ ಕರೆದ್ರೆ ನನಗೆ ಗ್ಯಾಸ್ ಆಗಿಲ್ಲ ಅಂತ ಹೇಳ್ತದೆ ಸರ್. ಒಂದೊಂದು ಇದರಲ್ಲಿ ಪ್ಯಾಡ್ ಆಗ್ತಲ್ಲ ಸರ್. ಆಮೇಲೆ ನಾವು ಅವರು 2 ಮಕ್ಳಿಗೆ ಕೇಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಏಕವಚನದಲ್ಲಿ ಮಾತಾಡಿದ್ದಾರೆ. ನೀವು ಅಂಥವ್ರು ಇಂಥವ್ರು ಸಣ್ಣ ಜಾತಿಯವ್ರು ಏನು ಮಾಡ್ಕೊಂತೀರಿ, ಏನು ಕಿತ್ಕೊಂತೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳೆಲ್ಲ ನಿಮ್ಮ ಕಡೆ ಎಲ್ಲ ಇದಾವೆ ಸರ್. ಈಗ ಇದೆಲ್ಲವೂ ನಡೆದಾದ ಮೇಲೆ ನಿಮ್ಮನ್ನೆಲ್ಲರನ್ನು ಅಂದರೆ 4-5 ಜನ ಇಂಪಾರ್ಟೆಂಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಫೀಸ್ ಒಳಗಡೆ ನಿಲ್ಲಿಸ್ಕೊಂಡು ಪಕ್ಕದಲ್ಲಿ ಪೊಲೀಸ್ನವರು ಇದ್ದರು, ವಕೀಲರು ಇದ್ದರು. ಆ ಸಮಯದಲ್ಲಿ ಕೊನೆಯದಾಗಿ ನಿಮಗೆ ತಿಳಿಸಿದಿರ್ತಕ್ಕಂಥ ಒಂದು ವಿಚಾರ ಏನು ಸರ್? ಅವ್ರು ಏನಂದ್ರೆ ಇಲ್ಲ ಎಲ್ಲ ಸುಮ್ಮನೆ ಬಾಯಿ ಮಾತಾಡೋದು ಬೇಡ, ಆಮೇಲೆ ಸ್ಟೇಷನ್ ಅಲ್ಲ ಇದು ಕೋರ್ಟು ಕಚೇರಿ ಅಂತಲೂ ಹೇಳಿದ್ರು. ಆಮೇಲೆ ಅದೂ ಬೇಡ, ಇದು ಪಂಚಾಯತಿ ಮುಖಾಂತರ ಶನಿವಾರ ನೀವು ಬನ್ನಿ, ಕುಂತು ಮಾತಾಡಿ ಅದನ್ನು ಬಗೆಹರಿಸ ಅನ್ನೋ ಮಾತು ಹೇಳಿದ್ರು ಸರ್. ಅದನ್ನು ಹೇಳಿದ ಮೇಲೆ ಅವರು ಯಾವ ಥರದ್ದು ಇದು ಮಾಡಿಲ್ಲ, ಮತ್ತು ಹೋಗಿ ಆ ಮಂಜಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಇದ್ವಿ. ಆತ ಓನರ್ ಮಗ ಏಕಾಏಕಿ ಮಂಜಪ್ಪನ ಹೋಗಿ ಎದೆಗೆ
ಹೊಡೆದು ತಪ್ಪಿ ದಲ್ಲಾಳಿ ಅಂಗಡಿ ಹತ್ರ ಕಲ್ಲಲ್ಲಿ ಅಂಗಡಿಯ ಎದುರುಗಡೆ ಸರ್. ಅವಾಗ ನಾವೆಲ್ಲ ಬಿಡಿಸಿದ್ವಿ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ರು, ಅವರಿಗೂ ಅವಶ್ಯ ತಗೊಂಡು ಮಾತಾಡಿ ಅವರಿಗೆಲ್ಲ ತಳ್ಳಾಡಿದವರೆಲ್ಲ. ಆಮೇಲೆ ನಾವೆಲ್ಲ ಬಿಡಿಸಿ ಎಲ್ಲ ಆಗೋದು ಬೇಡ, ಸುಮ್ಮನೆ ಇರ್ರಿ ಅಂತ. ಈಗ ನಾವೇನು ಹೇಳ್ತೀವಿ ಸರ್ ಅಂದರೆ, ನಾವು 20-30 ವರ್ಷದಿಂದ ನೋಡಿ ಸರ್ ದಲ್ಲಾಳರಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ದುಡ್ಡಾಗಿರ್ಬೋದು, 50,000ನೋ 1,00,000ನೋ 20,000 ಆಗಿರ್ಬೋದು ಸರ್, ಕರ್ಕೊಂಡೋಗೋದು. ಅವಾಗೆಲ್ಲ ಅವರು ಅಮರರು ಕಳ್ಸೋದು ಬೆಳಿಗ್ಗೆ 6 ಗಂಟೆಗೆ. ಅವ್ರು ಬಂದು ಬಾರೋ ಸಾವುಕಾರ ಕರೀತಾರೆ. ಅವ್ನು 50 ಎಕರೆ ಜಮೀನ್ದಾರಿ ಇರ್ಬೋದು, 100 ಎಕರೆ ಜಮೀನ್ದಾರಿ ಇರ್ಬೋದು, 10 ಎಕರೆ ಇರ್ಬೋದು ಸರ್. ಅವರು ಬೆಲೆನೇ ಕೊಡೋದಿಲ್ಲ ಅವರಿಗೆ. ಹಂಗೆ ಅಂದು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ರೂಮ್ನಲ್ಲಿ ಕೂಡಿಬಿಟ್ಟು ಹೊಡೆದುಬಿಟ್ಟು ಆ ಪತ್ರಗಳಿಗೆ ಸೈನ್ ಹಾಕ್ಸಿರೋದು ಸಾಕಷ್ಟು ಇದಾದವು ಸರ್. ಈ ಮಂಜಪ್ಪನವರ ವಿಚಾರದಲ್ಲೂ ಅದೇ ರೀತಿ ಆಗಿದೆ ಅಂತ ಹೌದು ಸರ್, 100 ಸರ್. ಬರೀ ಇವೇ ಕೆಲಸ ಅವರು ದಲ್ಲಾಳರು ಏನು ಇದಾವಲ್ಲ, ಬರೀ ಇದೇ ಕೆಲಸ ಅವರೆಲ್ಲ. ಆಮೇಲೆ ಹೇಳ್ತಾರೆ ಅವರೆಲ್ಲ, ನಾವು ರೈತರ ಮಕ್ಕಳು ರೀ, ನಾವು ಎಲ್ಲ ದಲ್ಲಾಳರೆಲ್ಲ ರೈತರು ಅಂತಾರೆ. ಸವಾರಿ ಮಾಡೋದೆಲ್ಲ ರೈತರ ಮೇಲೆ, ಹೇಳೋದು ಮಾತ್ರ ರೈತರ ಮಕ್ಕಳು ನಾವು ಹಂಗೆ ಅಂತ ಹೇಳ್ತಾರೆ. ಈಗ ಈ ರೈತ ಸಂಘದಿಂದ ಇಲ್ಲಿವರೆಗೂ ಅದು ತೊಲಗಿತ್ತು ಸರ್. ಈಗ ಮತ್ತೆ 20 ವರ್ಷದ ಕೆಳಗಡೆ ಇದಾಗಿರೋದು ನಮಗೂ ಗೊತ್ತಿಲ್ಲ. ಅವರು ಈಗ ಮೊನ್ನೆ ಬಂದಲ್ಲಿ ಆಫೀಸ್ನಾಗ ಹೇಳಿದಾಗ ನಾವು ಇದ್ರ ಬಗ್ಗೆ ಕೇಳೋಕ್ಕಂತ ಹೋಗಿದ್ವಿ. ಆಮೇಲೆ ಇಷ್ಟೆಲ್ಲ ಚಿತ್ರಣ ನಡೆದಿದೆ. ಈಗ ಇಷ್ಟಪಟ್ಟೆಲ್ಲ ಚಿತ್ರಣ ನಡೆದ್ರೂ ಸಮೇತ ಕೊನೆಯದಾಗಿ ನಿಮ್ಮ ಹತ್ರ ಒಂದು ಮಾತು ಹೇಳ್ತಾರೆ ಅವರು. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ ಅವ್ರ ಹತ್ರ ಸೈನ್ ಮಾಡಿರ್ತಕ್ಕಂಥದ್ದು ನಿಜ ಇದೆ, ಅಂದರೆ ಎಪ್ಪಟ್ಟಾಗಿರ್ತಕ್ಕಂಥದ್ದು ನಿಜ ಇದೆ. ಹಾಗಾಗಿ ಯಾರು ನೊಂದಿರ್ತಾರೆ ಅವ್ರಿಗೆ ಏನಾದರೂ ಒಂದು ಮಾಡೋಣ ಅಂತ ಹೇಳ್ತಾರೆ ಫೈನಲಿ ಲಾಸ್ಟಿಗೆ. ಅವಾಗ ನೀವು ಅವ್ರಿಗೆ ಏನು ಹೇಳ್ಬಿಡ್ತೀರಾ? ಅವರು ಶನಿವಾರ ಬರ್ರಿ ಮಾತಾಡೋಣ, ಅದೇನು ನ್ಯಾಯ ಕೊಡಿಸ್ತೀವಿ ಮಾತಾಡೋಣಂತ್ರಿ. ಅವ್ರ ಮುಂದಂತ ರೈತನಿಗೆ ನ್ಯಾಯ ಕೊಡಿಸ್ತಾನ, ಶನಿವಾರ ಬರ್ರಿ ಅಂತ ಹೇಳಿದ್ರು ಸರ್. ಶನಿವಾರ ಬರ್ರಿ ಅಂತ ಹೇಳೋದಕ್ಕೆ ನಾವು ಅಲ್ಲಿಂದ ಇವೆಲ್ಲ ಘಟನೆ ನಡೆದಾಗ ನಾವೆಲ್ಲ ಮನೆ ಕಡೆಗೆ ಬರ್ರಿ ಎಲ್ಲ ಅಂತ ಬಂದ್ವಿ. ಅವ್ರವ್ರಿಗೆ ಅವ್ರವರೆಲ್ಲ ಹೋದ್ವಿ. ಹೋದ ನಂತರ ಮನೆಗೆ ಹೋದ ನಂತರ ಮತ್ತೆ ನಮಗೆ ಕರೆ ಬಂತು, ಮತ್ತೆ ಹಿಂಗೆ ಮಂಜಪ್ಪನ ಮೇಲೆ ಕೇಸ್ ಆಗಿದೆ ಅಂತ. ಅಲ್ಲ ಅವರೇ ಕೂಡ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀವಿ, ಶನಿವಾರ ಬರ್ರಿ ಅಂತ ಹೇಳಿದ್ರು. ಶನಿವಾರ ಬರ್ರಿ ಕೇಳಿ ಈಗ ಯಾಕೆ ನಮ್ಮ ಮಂಜಪ್ಪನ ಮೇಲೆ ಕೇಸ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟರು ಅಂತ ನಾವೆಲ್ಲ ಬಂದ್ವಿ. ಆ ಬಂದಂಥ ಇದರಲ್ಲಿ ಮತ್ತು ಮಂಜಪ್ಪಗೆ ನಾವು ನ್ಯಾಯ ಸಿಗೋಕ್ಕೋಸ್ಕರ ಮಂಜಪ್ಪನ ಮೇಲೆ ನಾವು ಅವ್ರಿಗೇನು ಮಂಜಪ್ಪನ ನ್ಯಾಯ ಸಿಗ್ಬೇಕು ಆ ದಾರಿಯನ್ನು ನಾವೀಗ ಬಂದು ಕೇಳಕತ್ತೀವಿ. ಇದಕ್ಕೆ ಕೊನೆಯದಾಗಿ ನೀವು ಮಂಜಪ್ಪನವರ ಕುಟುಂಬಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ವಿಚಾರವಾಗಿ ಏನಾದರೂ ನೀವು ಮತ್ತೆ ಕಂಪ್ಲೇಂಟ್ ಕೊಟ್ಟು